ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಾರ್ನರ್ ಕನ್ನಡ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಫ್ರೆಂಚ್ ಫ್ರೈಸ್ ಅಥವಾ ಫಿಂಗರ್ ಚಿಪ್ಸ್ ಯಾವ ರೀತಿ ಮಾಡೋದಂತ ಮನೆಯೊಳಗೆ ಈಸಿಲಿ ಅಂತ ನಾನು ನಿಮ್ಗೆ ತೋರಿಸ್ಕೊಡತ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ವಿಡಿಯೋಸ್ ಇಷ್ಟ ಆಗಿದ್ದು ಅಂತಂದ್ರೆ ಲೈಕ್ ಕೂಡ ಮಾಡಿರಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಜೊತೆಗೆ ನಮ್ಮ ಇನ್ಸ್ಟಾ ಒಳಗೆ ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಕೂಡ ಮಾಡಿರಿ. ಬರೀ ಹಂಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ರೆಸಿಪಿಗಂದ್ರೆ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ನಾನು 2 ಫ್ರೆಶ್ ಆಲೂನ ತೊಗೊಂಡಿದ್ದೇನು. ನೀವು ಯಾವ್ದು ಬೇಕಾದರೂ ಸೈಜ್ ತೊಗೋಬೋದು, ಸ್ಮಾಲ್ ಸೈಜ್ ಅಥವಾ ಬಿಗ್ ಸೈಜ್ ಯಾವುದನ್ನು ಕೂಡ ತೊಗೋಬೋದು. ನಾನಿಲ್ಲಿ 2 ತೊಗೊಂಡಿದ್ದೇನು. ಯಾಕಂದರೆ ಇದನ್ನು ನಾವು ಸ್ಲೈಸಸ್ ಮಾಡೋದ್ರಿಂದ ಜಾಸ್ತಿ ಆಗ್ತಾವೆ, ಹಾಗಾಗಿ ನಾವು ಸ್ವಲ್ಪ 1-2 ಪೊಟ್ಯಾಟೊ ತೊಗೊಂಡ್ರೂ ಸಾಕು. ನಾನು ಇದ್ರ ಮೇಲ್ಗಡೆಯಿಂದ ಎಲ್ಲನೂ ಸಿಪ್ಪಿನ ಇದ್ರದ್ದು ತೆಗೆದುಕೊಳ್ಳಾಕತ್ತೇನು. ಅದನ್ನು ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾಲಿಂದೆಲ್ಲನೂ ಅದ್ರದ್ದು ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿರಿ, ಈಗ ನಾನು 2 ಪೊಟ್ಯಾಟೊನು ತೆಗೆದುಕೊಂಡಿದ್ದೇನು. ಜೊತೆಗೆ ಸೈಡ್ದು ಅದ್ರದ್ದು ಕಟ್ ಮಾಡಿಬಿಟ್ಟು ಅದ್ರೊಳಗೆ ಸ್ಲೈಸಸ್ ಮಾಡ್ಕೊಳಕತ್ತೀನಿ ನಾನು. ಅಂದ್ರೆ ರೌಂಡ್ ಯಾವ ರೀತಿ ಅದಲ್ಲ ಅದೇ ರೀತಿಯಾಗಿ ನಾನು ಅದನ್ನು ಸಣ್ಣ ಅಂದರೆ ಮೀಡಿಯಮ್ ಸೈಜಲ್ಲಿ ಸ್ಲೈಸಸ್ ಮಾಡ್ಕೊತೀನಿ. ಮಾಡ್ಕೊಂಡ ನಂತರ ಅದನ್ನು ಉದ್ದದಾಗಿನ ಚಾಪಿಂಗ್ ಮಾಡ್ಕೊಳಕತ್ತೇನು. ನೋಡಿರಿ, ಇದೇ ರೀತಿಯಾಗಿ ಫ್ರೆಂಚ್ ಫ್ರೈಸ್ ಯಾವ ರೀತಿ ಇರ್ತಾವಲ್ಲ ನೀವು ನೋಡಿರ್ಬೋದು. ಸೊ ಅದೇ ರೀತಿಯಾಗಿ ಅದನ್ನು ಉದ್ದದಾಗಿ ಸ್ಲೈಸ್ ಆಗಿ ಚಾಪಿಂಗ್ ಮಾಡ್ಕೋಬೇಕು. ನೋಡಿರಿ, ಭಾಳಷ್ಟು ತೆಳ್ಳಗನೇ ಇರಬಾರ್ದು, ಭಾಳಷ್ಟು ದಪ್ಪನೇ ಇರಬಾರ್ದು. ಸೊ ಮೀಡಿಯಮ್ ಸೈಜ್ ಆಗಿ ನೀವು ಅದನ್ನು ಚಾಪ್ ಮಾಡ್ಕೋಬೇಕು. ಎಲ್ಲನೂ ಇದೇ ರೀತಿಯಾಗಿ ನಾನು ಈಗ ಚಾಪ್ ಮಾಡಿಟ್ಕೊಳ್ತೇನೆ. ಸೊ ಎಲ್ಲನೂ ಕಟಿಂಗ್ ಮಾಡಾದ ನಂತರ ನಾನು ಇದನ್ನು ಸ್ವಲ್ಪ ನೀರೊಳಗನ್ನ ಹಾಕೊಂಡ್ಬಿಟ್ಟು 1-2-3 ಸಾರಿ ನೀರನ್ನು ಚೇಂಜ್ ಮಾಡಬೇಕು. ಸೊ 1-2-3 ಸಾರಿ ಚೇಂಜ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಇಟ್ಟಾದ ನಂತರ ನಾನೀಗ ಗ್ಯಾಸ್ ಮೇಲೆ ಸ್ವಲ್ಪ ನಾನು ನೀರು ಬಿಸಿ ಮಾಡಿದ್ದೇನೆ. ಸೊ ಒಂದು ಸ್ವಲ್ಪ ನೀರು ಬಿಸಿ ಆಗುವಷ್ಟೊತ್ತಿಗೆ ಅದರೊಳಗೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೊಟ್ಯಾಟೊ ಸ್ಲೈಸಸ್ ಎಲ್ಲನೂ ಅದರೊಳಗಡೆ ಹಾಕಬೇಕು. ಹಾಕಿ 1-2 ಬಾಯ್ಲ್ ಅಷ್ಟು ಮಾಡಬೇಕಿದ್ನ, ಅಂದರೆ 2 ಕುದಿಸಬೇಕು. ನೋಡಿರಿ, ಅಂದ್ರೆ ಪೊಟ್ಯಾಟೊ ಭಾಳ ಹಾರ್ಡನು ಅಂದ್ರೆ ಭಾಳನೂ ಸಾಫ್ಟ್ ಆಗಬಾರ್ದು, ಭಾಳನೂ ಹಾರ್ಡನು ಇರಬಾರ್ದು. ಸೊ ಮೀಡಿಯಮಾಗಿ ಸ್ವಲ್ಪ ಮುಟ್ಟಿದ್ರೆ ಗೊತ್ತಾಗಿ ಆಗುತ್ತೆ ನಮ್ಗೆ. ನೋಡಿರಿ, ಈ ರೀತಿಯಾಗಿ ಇಷ್ಟು ನೋಡ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ಒತ್ತು ನೋಡಿದ್ರೆ ಅಂತಂದರೆ ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಮೀಡಿಯಮಾಗಿ ಸ್ವಲ್ಪ ಬೆಂದಿತ್ತಂದರೆ ಸಾಕು, ತಕ್ಕೊಂಬಿಡಬೇಕು. ಈಗ ನಾನು ಎಣ್ಣೆ ಒಂದು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟಿದ್ನಿ. ಎಣ್ಣೆ ಕಾದ ನಂತರ ನಾನೀಗೇನು ಅದನ್ನು ಕುದಿಸಿ ಪೊಟ್ಯಾಟೊನ ತೆಗೆದಿಟ್ಕೊಂಡಿದ್ವಲ್ಲ ಸೈಡಿಗೆ, ಸೊ ಅವನ್ನೆಲ್ಲನೂ ಆಯಿಲ್ ಒಳಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡತ್ತೇನು. ಫ್ರೈ ಮಾಡುವಾಗಲೂ ಕೂಡ ಒಂದು ಸ್ವಲ್ಪ ಅದನ್ನು ಬಿಡಿ ಆಗಿನ ಅಂದ್ರೆ ಅದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು. ಅದೇ ರೀತಿಯಾಗಿ ಬಿಡಬಾರ್ದು, ಅದು ಕೈಯಿಂದ ಒಂದು ಸ್ವಲ್ಪ ಬಾಡಿಸ್ತಾನೆ ಇರಬೇಕು ಅದನ್ನು. ಇದಕ್ಕೆ ನೀವು ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡಿದ್ರಂದ್ರೆ ಸರಿಯಾಗಿ ಫ್ರೈ ಆಗ್ತಾವೆ. ಇದಕ್ಕೇನು ಭಾಳಷ್ಟು ಟೈಮ್ ಹತ್ತಂಗಿಲ್ಲ. ಒಂದು 5-10 ನಿಮಿಷ ಒಳಗೆ ನೀವು ಈಸಿಯಾಗಿ ಮನೆಯೊಳಗೆ ಮಾಡ್ಕೊತ ಒಂದು ಇನ್ಸ್ಟಂಟ್ ಸ್ನ್ಯಾಕ್ ರೆಸಿಪಿ ಇದೆ. ಮಕ್ಕಳಿಗೂ ಕೂಡ ಭಾಳ ಇಷ್ಟ ಆಗ್ತೈತಿ. ಸೊ ಈ ರೀತಿಯಾಗಿ ಮಾಡಿದ್ರೆ ನೀವು ಸಾಸ್ ಜೊತೆಗೆ ಅಂದರೆ ಟೊಮೆಟೊ ಸಾಸ್ ಜೊತೆ ಕೆಚಪ್ ಜೊತೆ ಕೂಡ ಎಂಜಾಯ್ ಮಾಡ್ಬೋದು. ಸೊ ಈ ರೆಸಿಪಿ ಭಾಳಷ್ಟು ಈಸಿಯಾಗಿ ಆದಂತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹಂಗೆ ಹೊಸ ಚಾನಲ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸಿಗ್ತೀನಿ ಇದೇ ರೀತಿಯಾದ ಹೊಸ ರೆಸಿಪಿ ಒಳಗೆ ನಿಮ್ಮ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.